ಶ್ರೀ ಮಹಾಗಣಪತೆ ನಮಃ. ಶ್ರೀ ಸರಸ್ವತಿ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ. ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಆಂಜನೇಯ ಜನನ ವಿಚಾರವನ್ನು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಅಂಜನಾದೇವಿಯನ್ನ ದತ್ತುಪುತ್ರಿಯಾಗಿ ಸ್ವೀಕರಿಸಿದ ಕುಂಜರ ವಾನರ ಅವಳನ್ನು ಕೇಸರಿ ಕೊಟ್ಟು ಮದುವೆ ಮಾಡ್ತಾನೆ. ಆ ದಂಪತಿಗಳಿಗೆ ಬೇಗನೆ ಸಂತಾನ ಆಗಲಿಲ್ಲ. ಅವರ ಕುಲಗುರುಗಳಾದ ಮತಂಗ ಮಹರ್ಷಿ ಅಂಜನಾದೇವಿಗೆ ಸಂತಾನಾರ್ಥ ತಪಸ್ ಮಾಡುವುದಕ್ಕೆ ಹೇಳಿದಾನೆ. ಅವಳು ತನ್ನ ಗಂಡನ ಅನುಮತಿ ಪಡೆದು ವೃಷಭಾದ್ರಿಯ ಮೇಲೆ, ಅಂದರೆ ಇಂದಿನ ತಿರುಪತಿ ಬೆಟ್ಟದ ಮೇಲೆ ಶಿವನನ್ನು ಕುರಿತು ತಪಸ್ ಮಾಡಿದಳು. ಆ ತಪಸ್ಸೇ ಮಹತ್ತರವಾದ ಒಂದು ಶಕ್ತಿ. ತಪಸ್ಸು ಒಂದು, ಅದಕ್ಕೇ ಅಜಪ ಜಪ ಅಂತ ಹೇಳ್ತೀವಿ ನಾವು. ಅಜಪ ಜಪದಿಂದ ಅಂದರೆ ಉಸಿರನ್ನು ತಗೊಳ್ಳೋದು, ಉಸಿರನ್ನು ಬಿಡುವಾಗಲೂ ಕೂಡ ಜಪವೇ. ಮತ್ತು ಎಲ್ಲ ಕಾಲದಲ್ಲೂ ಜಪಕ್ಕೆ ಅಜಪ ಜಪ ಅಂತ. ಅದು ಒಂದು ದೊಡ್ಡ ತಪಸ್ಸದು. 3 ರೀತಿಯಾದಂಥ ತಪಸ್ಸು ಅಂತ ನಾನು ನಿಮಗೆ ಹಿಂದೆ ಹೇಳಿದ್ದೀನಿ. ಒಂದು ಮಾನಸಿಕವಾದಂಥದ್ದು, ಒಂದು ಕೇವಲ ತುಟಿಗಳನ್ನು ಕದಲಿಸ್ತಕ್ಕಂಥದ್ದು, 3ನೇದು ತುಂಬ ಜೋರಾಗಿ ಹೇಳೋದು. ಆದರೆ ಈ 3 ತಪಸ್ಸುಗಳಲ್ಲಿ ಆತ್ಮದಲ್ಲೇ ಒಳಗೆ ಪ್ರಾರ್ಥನೆ ಮಾಡ್ತಕ್ಕಂಥ ತಪಸ್ಸು ಬಹಳ ದೊಡ್ಡದು ಅಂತ ಹೇಳ್ತೀವಿ. ಬಾಕಿ 2 ಅಂಥದ್ದು ಅಲ್ಲ, ಸ್ವಲ್ಪ ಮಧ್ಯಮವಾಗಿರುತ್ತದ್ದು ಮತ್ತು ಅದಕ್ಕನ್ನು ಕೊನೆಯಾಗಿರುವಂಥದ್ದು 3ನೇ ಕ್ಲಾಸು ಅಂತ ಹೇಳ್ತೀವಿ ನಾವು. ಹಾಗೆ ಅದರಿಂದ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಹಾಗೆ ಅದೇ ಮನಸ್ಸಿನಿಂದ ಮಾಡುವಂಥ ತಪ್ಪುಗಳಿವೆ ನೋಡಿ, ಅದು ಬಹಳ ದೊಡ್ಡ ತಪ್ಪು. ಅದಕ್ಕೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾರೆ. ಆದರೆ ಮಾತನಾಡ್ಕೊಂಡು ಮಾಡ್ತಾರೆ ಸ್ವಲ್ಪ ಜನ ತಪ್ಪು. ಅದು ಸ್ವಲ್ಪ ಏನೋ ಶ್ರಮಿಸ್ಬೋದೇನೋ ಅನಿಸುತ್ತೆ. ಹಾಗೆ ಒಳಗೆ ಮಾಡುವಂಥದ್ದು, ಮಾನಸಿಕವಾಗಿ ಮಾಡುವಂಥ ತಪ್ಪುಗಳು ಅಪಾರವಾಗುವಂಥದ್ದು. ಹಾಗೆ ಈ ತಪಸ್ಸು 3 ವಿಧ ಅಂತ ಅನ್ನೋದು ನಾವು ಮಾತಾಡ್ಕೊಂಡಿವಲ್ಲ. ಮಾನಸಿಕವಾಗಿ ಮಾಡ್ತಕ್ಕಂಥ ತಪ್ಪಿಗೆ ತುಂಬ ದೊಡ್ಡ ಶಿಕ್ಷೆ ಅಂತ ಹೇಳಿದ್ರು. ಇಲ್ಲ ಹಾಗಿರಲಿ, ಆಮೇಲೆ ಮುಂದೆ ನಾವು ಚರ್ಚೆ ಮಾಡ್ಕೋಣ. ಇಲ್ಲಿ ಶಿವನನ್ನು ಕುರಿತು ತಪಸ್ ಮಾಡಿದಳು ಅಂತ ಅಂದ್ಕೊಂಡ್ವಲ್ವಾ. ಅವಳು ತಪಸ್ ಮಾಡ್ತಾ ಇದ್ದಾಗ ವಾಯುದೇವ ಪ್ರತಿದಿನ ಅವಳಿಗೆ ಒಂದೊಂದು ಹಣ್ಣನ್ನು ಕಳಿಸ್ತಾ ಇದ್ದಂತೆ. ಒಂದು ಹಣ್ಣನ್ನು ಕಳಿಸೋನು, ಅವಳು ಅದನ್ನೇ ಆಹಾರವಾಗಿ ಸ್ವೀಕಾರ ಮಾಡ್ತಾ ಇದ್ಲು, ಹಣ್ಣನ್ನು. ಅದಕ್ಕೆ ನೋಡಿ ಹನುಮಂತನಿಗೆ ಹಣ್ಣಂದ್ರೆ ಭಾಳ ಪ್ರೀತಿ ನೋಡಿ. ಒಂದು ದಿನ ವಾಯುದೇವ ತನ್ನೊಳಗೆ ಇದ್ದ ಶಿವ ತೇಜಸ್ಸನ್ನು ಒಂದು ಹಣ್ಣಾಗಿ ಮಾಡಿಬಿಟ್ಟು ಅಂಜನಾದೇವಿ ಕಳಿಸಿಬಿಡ್ತಾನೆ. ಆ ಹಣ್ಣನ್ನು ತಿಂದ ಕೆಲ ಕಾಲಕ್ಕೆ ಅವಳು ಗರ್ಭವತಿ ಆಗ್ತಾಳೆ. ಈ ವಿಷಯದಿಂದ ಅಂಜನಾದೇವಿ ಭಯ ಆತಂಕಕ್ಕೆ ಒಳಗಾಗ್ತಾಳೆ. ಯಾಕೆಂದರೆ ಏನಿದು ಹಿಂಗಾಯಿತು, ನಾನು ತಪಸ್ಸಲ್ಲಿ ಕೂತಿದ್ದಾಗ. ಆಗ ಒಂದು ಅಶರೀರವಾಣಿ ಬಂತು, ಅಂದರೆ ಮೇಲಿಂದ ಒಂದು ವಾಣಿ ಕೇಳಿಸ್ತು. ಅಶರೀರವಾಣಿ, ಆಕಾಶವಾಣಿ ಅಲ್ರಿ, ಅಶರೀರವಾಣಿ ಕೇಳಿಸ್ತು. ಆಗ ಅಂಜನಾದೇವಿ ಹೇಳ್ತಾ ಇದೆ, ಭಯಪಡಬೇಡ, ಇದು ಶಿವನ ಸಂಕಲ್ಪ. ಇದು ನಿನ್ನ ಗರ್ಭದಿಂದ ಮಹಾತ್ಮನೊಬ್ಬ ಜನ್ಮಿಸಲಿದ್ದಾನೆ ಅಂತ ಹೇಳ್ತಾರೆ. ಮೇಲಿಂದ ಆ ವಾಣಿ ತಾನಾಗಿ ಕೇಳಿಸ್ಬಿಡುತ್ತೆ. ಅದೇ ಆಕಾಶವಾಣಿ ಕೇಸರಿಗೂ ಕೇಳಿಸುತ್ತೆ. ದಂಪತಿಗಳಿಬ್ಬರೂ ಕೂಡ ಪರಮಾನಂದ ಪಟ್ಟರು. ಸದ್ಯ ಭಗವಂತನ ಕೃಪೆ ಆಯಿತು ಅಂತ. ನಂತರ ವೈಶಾಖ ಕೃಷ್ಣ ದಶಮಿ ಶನಿವಾರದ ದಿನ ಮಧ್ಯಾಹ್ನ ಅಂಜನಾದೇವಿ ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಸ್ವಾಮಿ ಹುಟ್ಟಿದ, ಅದು ನಮಗೆ ಸಂತೋಷವಾದಂಥದ್ದು. ಮಗು ಹುಟ್ಟಿದಾಗಲೇ ಅವನ ಮೈ ಮೇಲೆ ಯಜ್ಞೋಪವೀತ, ಬಂಗಾರದ ಕುಂಡಲಗಳು,
ರೇಷ್ಮೆ ಬಟ್ಟೆಗಳು ಇದ್ದವು, ದವಡೆಗಳು ತುಂಬ ದೊಡ್ಡದಾಗಿದ್ದುವಂತೆ. ಮುಂದೆ ಮುಂದೆ ಅವನ ವರ್ಣನೆ, ಅವನ ವಿಚಾರ ಮಾತಾಡ್ಕೊಳ್ವಾ. ಜೈ ಗುರುದತ್ತ.